ಎದ್ದೆ ನಿಂತು ಹೇಳ್ತೀನಿ. ಇಲ್ಲಿ ನಾವು ಅಧ್ಯಕ್ಷರು ಮತ್ತೆಲ್ಲ ಬಂದೇವ್ರು ಬಂದ್ರೆ ಇಲ್ಲ ನಿಂತೆ ಹೇಳ್ತೀನಿ ಸರ್. ನೀವು ಗೊತ್ತಿರಿಂದ ನಾವು ಒಂದ್ ಸ್ವಲ್ಪ ಕೇಳಿ ಆಫೀಸ್ ಅದ ರೀ ಎಲ್ಲರಿಗೂ ಕೇಳಿಸ್ತದಲ್ರಿ. ನಿಮ್ಮ ನಿಂತೆ ಹೇಳ್ತೀವಿ. ನಮ್ಮದೇ ನಿಮ್ಗೆ ಗೌರವ ಕೊಡ್ಬೇಕಾಗ್ತದೆ. ಆಫೀಸರ್ ಇದ್ದೀರಪ್ಪ ಅಂದ್ರೆ ಒಂದು ತಾಲೂಕು ಆಫೀಸರ್ ಇದೆ, ನಿಮ್ದೇ ಇರೋದು ಒಂದು ಗೌರವ ಅದ. ಅದು ನಾವು ಗೌರವ ಕೊಡ್ಬೇಕಾಗ್ತಂದ್ರೆ ಏನೊಂದು ವಿಷಯ ಏನಪ್ಪ, ನೀವು ನಮ್ಮಲ್ಲಿ ನಾವೆಲ್ಲ ರೈತರು ನಾವು ಅಧ್ಯಕ್ಷರೆಲ್ಲ ಕೂಡ ಬರುವ ವಿಷಯ ಏನಪ್ಪಾ ಅಂತಂದ್ರೆ, ಈಗ PUC ಎಕ್ಸಾಮ್ ಅದಾವ, SSLC ಎಕ್ಸಾಮ್ಗಳು ಅದಾವ. ನೀವು ದೀಪ ಕೊಡಕತ್ತೀರಿ, ಆ ದೀಪನ ಆರಿದ ದೀಪ ಕೊಡಕತ್ತೀರಿ ನಾವು. ಹಂಗಾಗಿ ತಮ್ಮಲ್ಲಿ ನಾವು ಎಲ್ಲರೂ ಕಳ್ಕಳಿ ವಿನಂತಿ. ನಿಮ್ಮೂ ಮಕ್ಕಳು ಅದಾವ, ನಿಮ್ಮ ಮನೆಯಲ್ಲೂ ಮಕ್ಕಳು ಅದಾವ. ನಮ್ಮಲ್ಲಿ ಕಂಡು ಒಂದು ನಮ್ಮ ಸಿಟಿ ಒಳಗೆ ಒಂದು ನಿಮಿಷ ಹೋದ್ರೆ ನಿಮ್ಗೆ ಗೆಟ್ ಕಾಲ್ ಬರ್ತಾವ ಸರ್. ಅವು ಪಾಪ ಚತ್ತಾನ ಇದ್ರಾಗ ದುಡ್ದು ಸಂಜೆ ಕಳಿಸಿ ಮನ್ಯಾಗ ಮಕ್ಕೋಬೇಕು. ಈಗ ಮೊದಲು ಹುಡುಗರು ಸ್ಟಡಿ ಮಾಡ್ಬೇಕಂದ್ರೆ ಸ್ಟಡಿಗಳು ಎಲ್ಲ ನೀವು ಮೊದಲಿನಂಗೆ ಇಲ್ಲ ಸರ್. ಈಗ ಸ್ಟಡಿ ಮಾಡಿದವನೇ ಎಲ್ಲ ಪಾಸ್ ಆಗ್ತಾನೆ. ಅದ್ರಾಗ ಹುಡುಗರು ಜಾಸ್ತಿ ಸಿಟಿಗಿಂತ ಶಾಣೆ ಹುಡುಗರು ಅಂದ್ರೆ ರೈತರು ಎಲ್ಲ ಹುಡುಗರು ರೈತರು ಶಾಣೆ ಅದ. ದಯವಿಟ್ಟು ತಮ್ಮಲ್ಲಿ ಕಳ್ಕಳಿ ವಿನಂತಿ. ಅದು ಏನೇ ಹಂಕೇನೆ ಕುಡ್ಸಿರತ್ತ ಸರ್, ಅದು ಹಂಕೇನೆ ಕುಡ್ಸಿರತ್ತ. ದಯವಿಟ್ಟು ಅದು ಸ್ವಲ್ಪ ತೆಗೆದ್ರಪ್ಪ ಅಂದ್ರೆ ಪವರ್ ಲೈಟ್ ಹೋಗ್ತದೆ. ಸ್ವಲ್ಪ ಸಹಕಾರ ಮಾಡಿ. ಮತ್ತೆ ಮುಂದೆ ನೋಡೋಣ ಸರ್. ಮತ್ತೆ ಅವಾಗ ಇದು ಎಕ್ಸಾಮ್ ಅದಾವ. ಮತ್ತೆ ನಿಮ್ಮ ತಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಯಾರು ಸರ್? ಅದೇ ಡಿವಿಷನ್ ಆಫೀಸರ್ ಮಾತಾಡ್ತೀವಿ, ಡಿಸ್ಟ್ರಿಕ್ಟ್ ಆಫೀಸರ್ ನಾವು ಫೋನ್ ಹಚ್ಚಿ ಮಾತಾಡ್ತೀವಿ. ನಂಬರ್ ಕೊಡಿ ಸರ್. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿವಿ. ದಯವಿಟ್ಟು ತಮ್ಮಲ್ಲಿ ಸಾಧ್ಯ ಆದ್ರೆ ಇವ್ ಮಕ್ಕಳು ನಿಮ್ಮನ್ನ ಅದಾವ ಸರ್, ಓದೋರು. ದಯವಿಟ್ಟು ಅದಕ್ಕೆ ನೀವು ಅವಕಾಶ ನಾವು ಎಷ್ಟು ನಾವು ನಿಮ್ಮಲ್ಲಿ ಬಂದು ಕೆಲಸ ಮಾಡಿ ನಾವು ಯಾವಾಗಲೂ ನಮ್ಗೆ ಇದು ನಿರಾಶೆ ಮಾಡಿಲ್ಲ. ಇಲ್ಲಿ ನಿಮ್ಮ ಆಫೀಸರ್ ಅದ ಸೆಕ್ಷನ್ ಅಲ್ಲಿ ಏನ ಆಫೀಸರ್ ಅದ, ಅವ್ರಿಗೂ ವಿಷಯ ಗೊತ್ತದ. ದಯವಿಟ್ಟು ಅವ್ರ ಕಡೆ ವಿಷಯ ಕರೆಕ್ಟ್ ಮಾಡ್ಕೊಂಡು ನಮ್ಮ ಇದು ಸಮಸ್ಯೆಗೆ ಬಗೆಹರಿಸ್ತೀರಿ ಅಂತ ನಾನು ನಿಮ್ಮಲ್ಲಿ ಕಳ್ಕಳಿ ಸರ್. ಯಾಕಂದ್ರೆ ಹುಡುಗರು ಎಕ್ಸಾಮ್ ಅದಾವ, ಪಾಪ SSLC ಎಕ್ಸಾಮ್ ಅದಾವ ಸರ್. ಅದು ನೀವು ದೀಪ ಕೊಡಾಕತ್ತಿರ ಲೈಟ್ ಬರೀ ಹತ್ತಲಾಕತ್ತಾವು, ಬೆಳಕ್ ಕೊಡಾಕತ್ತಿಲ್ಲ. ಬೆಳಕ್ ಕೊಡಕ್ ಕೊಟ್ಟಪ್ಪ ಅಂದ್ರೆ ನೋಡ್ರಿ ಬರೀ ಒಂದ್ ಹೇಳಿ ಬರ್ತದ. ಅದು ಹಂಗ ತೆಗೆದ್ರೆ ಏನದ ಸಮಸ್ಯೆ ಬಗೆಹರಿತದ. ಅದು ನಿಮ್ ಕಡೆ ಸ್ವಲ್ಪ ದಯವಿಟ್ಟು ಸಾಹೇಬ್ರೆ ಪ್ಲೀಸ್. ಏನು ಮಾತಾಡ್ರಿ. ನಮ್ಮ ಕಡೆ ಏನು ಪ್ರೊವಿಷನ್ ಅದ, ನಮ್ಮ ಕಡೆ ಏನು ಸಾಧ್ಯ ಅದ, ಇದು ಯಾಕೆ ಆಗಿರ್ತದ ಏನಾರ ನಾನು ಅದು ನನ್ನ ಹಂತದಾಗ ನಾನೇ ಮಾಡೋಂಗಿತ್ತಂದ್ರೆ ಮಾತಾಡೋಣ. ಈಗ ಏನಾಗ್ಯದಲ್ಲ, ಈಗ ನಾವು ಆಗ ಹೇಳಿದ್ರೆ ಈ 3 ಫೇಸ್ ಕೊಡುವುದ್ನಾಗ 3 ಫೇಸ್ ಕೊಡ್ತೀವಿ. ಒಂದು ಫೇಸ್ ತೆಗೆದು ಕೊಡೋ ಉದ್ದೇಶ ಏನಂದ್ರೆ ಬರೀ ಮನೆ ಲೈಟ್ ಆಗ್ತದೆ ಅಷ್ಟೇ. ಇದೆಲ್ಲ ಟಾಳ್ ಕಟ್ ಆಗ್ತೈತೆ. ಒಟ್ಟು ನಮ್ಗೆ ಕೊಡೋ ಪ್ರಯೋಜನ. ಆ ಟೈಮ್ನಾಗ ಅವ್ರು ಕನ್ವರ್ಷನ್ ಮಾಡಿ ಹೊಡೆದಿಂದ ಲೋಡ್ ಆಗಿರ್ತಾರೆ. ಆಮೇಲೆ ಇದು ಓವರ್ ಆಲ್ ರಿಲೇ ಕೊಡಿಸ್ಬೇಕು ಅನ್ನೋದು ನಿರ್ಧಾರ ನಾನು ಒಬ್ಬನಲ್ರಿ. ನಾ ಇಲ್ಲಿ ಒಬ್ಬನೇ ಮಾಡಿಲ್ಲ, ನಿರ್ಧಾರ ನಾ ಕೊಡಿಸಿಲ್ಲ, ನಾ ಮಾಡಿಸಿಲ್ಲ. ಅದನ್ನ ದೊಡ್ಡದೇ ಕರ್ನಾಟಕನೇ ಕೊಡಿಸ್ಬೇಕಂತೇಳಿ ಆ ಟೈಮ್ನಾಗ ಯಾರೂ ಕೂಡ ಪಂಪ್ಸೆಟ್ ಹಾಕಬಾರ್ದು, ಹಾಕ್ಲಾರ್ದಂಗೆ ನೀವು ಕಂಟ್ರೋಲ್ ಮಾಡಿ ಅಂತ ತಿಳ್ಕೊಂಡು ಇದೇ ಸರ್ಕಾರದ ಆದೇಶದ ಇದು ಓದಿದೆ. ನೀವು ಯಾಕಂತ ಹೇಳಿದ್ರೆ ಇದು ನಾ ಇಲ್ಲೆಲ್ಲ ಕ್ರಿಯೇಟ್ ಮಾಡಿ ನಾನೇ ನಿಮ್ಗೆ ತೊಂದರೆ ಕೊಡಾಕತ್ತಿದ್ನಿ ಅಂದ್ರೆ ಇಡೀ ತಾಲೂಕಿನ ಅಷ್ಟೇ ನಾನು ನಿಮ್ಗೆ ತೊಂದರೆ ಕೊಡಾಕತ್ತಿದ್ವಿ ಅಂದ್ರೆ ಅದು ನೀವು ಹೇಳಿದ್ದು ನಾನು ಒಪ್ಕೋತೀನಿ. ನಾನು ಆಮೇಲೆ ಏನಾದ್ರೆ 2 ಫೇಸ್ ಕೊಡೋ ಉದ್ದೇಶನೇ ನಿಮ್ಮ ಮನೆ ಲೈಟ್ ಹಾಕ್ತೈತೆ. ಅಷ್ಟು ಮೀರಿ ರೈತರು ನಮ್ಗೆ ಅಲ್ಲಿ ನಡು ಪಂಪ್ಸೆಟ್ ಹಾಕೋದು ಕಂಟ್ರೋಲ್ ಆಗ್ಲಾರ್ದಕ್ಕೆ ಅಟ್ಲೀಸ್ಟ್ 10 ಆಕ್ಚುಲಿ ಸಿಂಗಲ್ ಬ್ಲೇಡ್ ಕೊಡೋದು ಎಲ್ಲೂ ಪ್ರಯೋಜನ ಇಲ್ಲ. ನಮ್ಗೆ ಟೆಕ್ನಿಕಲಿ ನಾವು ಕೊಡಬಾರ್ದು ಅದನ್ನ 2 ಬ್ಲೇಡ್ ತೆಗೆದು ಅಟ್ಲೀಸ್ಟ್ ಒಂದೇ ಬ್ಲೇಡ್ ಕೊಟ್ಟರೆ ಯಾರು ಏನು ಮಾಡಿದ್ರು ಮೋಟರ್ ಚಾಲೂ ಆಗಬೇಕು. 10ರ ಒಂದು 50% ಮನೆಗಳು ಲೈಟ್ ಹತ್ತವಟ್ಟೆ, ಒಂದು 10 ಹತ್ತವ ಹತ್ತಲಿಕ್ಕಿಲ್ಲ ಸಿಂಗಲ್ ಬ್ಲೇಡ್ ಕೊಟ್ಟ. ಅದು ಕೂಡ ಪ್ರಯೋಜನ ನಮಗಿಲ್ಲ. ಆದರೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ರೈತರ ಪಂಪ್ಸೆಟ್ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸಿಂಗಲ್ ಬ್ಲೇಡ್ ಹತ್ರ ಆಗ್ತದೆ. ಅದಕ್ಕೆ ಅದು ಸಿಂಗಲ್ ಬ್ಲೇಡ್ ಇಲ್ಲ ಇಲ್ಲ ಒಟ್ಟ ಕೊಡಬಾರ್ದು. ಸಿಂಗಲ್ ಬ್ಲೇಡ್ ಕೊಟ್ಟರು ಆ ಮನೆಗಳು ಅದು ತೆಗೆದ್ಬಿಟ್ರೆ ಯಾಕೆ ಮಾಡ್ತೀರಿ? ಎರಡು ಫೇಸ್ ಕೊಡಕ್ಕೆ ನಮ್ಗೆ ಪ್ರಯೋಜನ. 2 ಫೇಸ್ ನಾವು ಕೊಡ್ತೀವ್ರಿ. ಬಟ್ ಅಲ್ಲಿ ಯಾರು ದಂಡ ಕಟ್ಟಿರ ಇದು ನೆಪ ಮಾತ್ರ. ರೈತರು ಶಿಫ್ಟ್ ಮಾಡಿ ಲೈನ್ ಸರಿಯಾಗಿ ಇವ್ರ ಕಡೆ ಮೀರಿದ ಏನದ ನಾವು ಮುಂದೆ ಹೋಗೋದು ಇಲ್ಲಿಕಂದ್ರೆ ಟೆಂಟ್ ಹೊಡಿಯಪ್ಪ ಅಂದ್ರೆ ಹೊಡಿತೀವಿ. ನಮ್ಮಲ್ಲಿ ಶಕ್ತಿ ಇದೆ. ಅದ
ನಾವು ಹೋರಾಟ ಮಾಡೋದು ಅಷ್ಟೇ ನಮ್ಮ ಕೆಲಸ. ಇಲ್ಲಿ ಪಾಯಿಂಟ್ ಇಲ್ಲೇ ಬರ್ತದೆ. ಈ ರೀತಿ ಸಿಂಗಲ್ ಫೇಸ್ ವಿದ್ಯುತ್ ನೀಡುವ ಸಮಯದಲ್ಲಿ ಎಕ್ಸ್ಕ್ಲೂಸಿವ್ ಆಕ್ಟ್ ಅಂದ್ರೆ IP ಸೆಟ್ ಫೀಡರ್ಗಳಿಗೆ ವಿದ್ಯುತ್ ಪ್ರೊಟೆಕ್ಷನ್ ಅಂದ್ರೆ ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ಅಂದ್ರೆ ಅದನ್ನ ರಿಲೇ ಕೂಡಿಸಿ ಹೇಳೋದಿಲ್ಲ, ಕೂಡಿಸಿ ತೆಗಿಬೇಕಾಗ್ತದೆ. ರಿಲೇಗಳನ್ನು ಗೃಹ ಬಳಕೆ ಮನೆಗೆ ಅಷ್ಟೇ ಗೃಹ ಬಳಕೆ ಸ್ಥಾವರಗಳ ವಿದ್ಯುತ್ ವರೆಗೆ ಸೀಮಿತಗೊಳಿಸಲು ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇಗಳನ್ನು ಸುಸ್ಥಿತಿಯಲ್ಲಿಡುವುದು ಹಾಗೂ ಅನಧಿಕೃತವಾಗಿ ಅಧಿಕ ಹೊರೆ ಹಾಕುವ ವಿದ್ಯುತ್ ಬಳಸುವ ಗ್ರಾಹಕರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದು. ಅದನ್ನೇ ಮಾಡತ್ತಿರೋಡ್ರಿ. ಈಗ ನಾವು ಈಗ ಇಷ್ಟು ದಿವಸ ಎಲ್ಲ ಕಡೆನೂ ದಂಡ ನೋಡಿದ್ವಿ. ಇಷ್ಟು ಜನ ರೈತ ಮನೆ ಸ್ವಂತ ಇದ್ದವ್ರು ಈಗ ನಾವು ಒಂದು ಮನೆಗಳು ಇವ್ರಿ ಒಂದು ಸೆಟ್ಗಳು ಈಗ ಇಷ್ಟು ನಾವು ಹೇಳೋದು ಕೇಳೋದು. ಈಗ ನಾಳೆ ನಾವು ಒಂದು ವೇಳೆ ಇವತ್ತು ನಾಳೆಗೆ ವಿಜಿಲೆನ್ಸ್ ಹೇಳಿ ನಾವು ಕೇಸ್ ಹಾಕ್ಸ್ಬೋದು. ಕೇಸ್ ಹಾಕ್ಸಿ ಭಾಳ ಹತ್ತಂಗಿಲ್ಲ, ಯಾರು ಹಾಕಂತಾರೆ ಏನಾಗ್ತದೆ ಎಲ್ಲ ಗೊತ್ತಾಗ್ತದೆ. ಕೇಸ್ ಹಾಕಿಸ್ಬೋದು. ಹಾಕಿಸಿದಾಗ ಮತ್ತೆ ನಾವು ರೈತರ ಮೇಲೆ ಕೇಸ್ ಹಾಕಿಸ್ತೀವಿ ಅನ್ನೋ ಭಾವನೆ ನಿಮ್ಮ ಎಲ್ಲರೂ ಬರಬಾರ್ದು. ಒಂದ್ ಮಿನಿಟ್ ಏನ್ ಕಷ್ಟ ಪಡ್ತಾಡೋದು ಗೊತ್ತದ ನಿಮ್ಗೆ. ಒಳ್ಳೆ ಉದ್ದೇಶ ಇಟ್ಟುಕೊಂಡೇನೆ ನಾವು ಇಷ್ಟು ದಿವಸ ನಾವು ಕರೆಂಟ್ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ರಿ. ಎಕ್ಸಾಮ್ ಬಂದವ ನೀವು ಮಕ್ಕಳ ಸಂಬಂಧ ಮಾಡ್ಬೇಕಂದ್ರ ಪಂಪ್ ಸೆಟ್ ಹಾಕೋರು ಯಾರು ಅಂತ ಹೇಳೋಣ್ರಿ. ಅಂತ ಎಷ್ಟು ಮೋಟರ್ಗಳು ನಡೀತಾವ್ರಿ, ಯಾವ ತರ ರೈತರು ಶಿಫ್ಟ್ ಮಾಡಿ ಬಿಡ್ತಾರೆ ನೋಡ್ರಿ. ಅದೇ ಹಳ್ಳದಂಡೆಗಳು ಈಗ ನೀವು ಯಾವ ಸಿಂಗಲ್ ಪೀಸ್ ಅದನ್ನ ಯಾಕೆ ಹೊಡಿತೇವ ಉದ್ದೇಶ ರೈತರಿ ಪವಾರ ಸರಿಯಾಗಿ ನಡಿಲ್ಲ ಅಂತ. ಈಗ 6 ತಿಂಗಳ ಈಗ ರೈತರಿಗೆ ಈ ತರ ಆಗೋದು ಅಂತೇಳಿ ರೈತರು ಮಾತಾಡ್ತೇವೆ ಮಾಡ್ರಿ. ಒಂದಿನ ಗೌಡ್ರ ಕಿಸಿ ಎಷ್ಟು ಎಷ್ಟು ಮೋಟರ್ಗಳು ನಡೀತಾವ್ರಿ, ಯಾವ ತರ ರೈತರು ಶಿಫ್ಟ್ ಮಾಡಿ ಬಿಡ್ತಾರೆ ನೋಡ್ರಿ. ಅದೇ ಹಳ್ಳದಂಡೆಗಳು ಈಗ ನೀವು ಯಾವ ಸಿಂಗಲ್ ಪೀಸ್ ಅದನ್ನ ಯಾಕೆ ಹೊಡಿತೇವ ಉದ್ದೇಶ ರೈತರಿ ಪವಾರ ಸರಿಯಾಗಿ ನಡಿಲ್ಲ ಅಂತ. ಈಗ 6 ತಿಂಗಳ ಈಗ ರೈತರಿಗೆ ತರ ಆಗೋದು ಅಂತೇಳಿ ರೈತರು ಮಾತಾಡ್ತೇವೆ ಮಾಡ್ರಿ. ಒಂದಿನ ಅರ್ಧರಾತ್ರಿ ಒಂದು 10 ಜನ ಇಶ್ಯೂ ಯೂಸ್ ಮಾಡ್ತಾರೆ. ಒಂದಿನ ಒಂದು 10 ಜನ ಒಂದು ಹಗರಾತ್ರಿ ಯೂಸ್ ಮಾಡ್ತಾರೆ. ಅವ್ರು 20 ಮಂದಿ ಎಲ್ಲ ಅಲ್ಲ ಈ ತರ ಮಾಡ್ತೀರಿ. ಮತ್ತೆ ಈ ತರ ಮಾಡೋದ್ರಿಂದ ಅವ್ರು ಸಿಂಗಲ್ ಪೇಸ್ ಹೊಡಿಬೇಡ್ರಿ ಸಮಸ್ಯೆ ಬೆಳಿ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ದುಡ್ಡು ಹಾಕಿರ್ತಾರೆ. ದುಡ್ಡು ಹಾಕಿ ಮತ್ತೆ ಅದ್ರ ಏನು ಮಾಡ್ಕೊಂಡು ತಗೊಂಡ್ಕೊಂಡು 20 ಮಂದಿ 6 ನಂಬರ್ ಇನ್ನೊಂದು ಡಿಸ್ ಮಾಡ್ತೀನಿ ಮತ್ತೆ 6 ನಂಬರ್ ತಗೊಳಕ್ತಾ ಇರಲಿಲ್ಲ. ಮತ್ತೆ ಇನ್ನೊಂದು ಡಿಸ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ್ರಿ? ಅಂದ್ರೆ ಪ್ರತಿಯೊಬ್ಬರು ನೀವು 6 ನಂಬರ್ ಕೊಡುತ್ತೆ ಹೇಳ್ರಿ. ನೀವು ಕೂಡ ತಿಳಿಯಲ್ಲ ನಾವು ಸ್ಯಾಂಕ್ಷನ್ ತಗೋಬೇಕ್ರಿ. ಸ್ಯಾಂಕ್ಷನ್ ಇಲ್ಲ ಅಂತ ಹೇಳಕತ್ತಾರ. ಅಲ್ಲಲ್ಲ ಗ್ರಾಹಕರು ಅವ್ರು ಪ್ರತಿಯೊಬ್ರು ಸ್ಯಾಂಕ್ಷನ್ ಇಲ್ಲ ಅಡಿಷನಲ್ ಒಂದು ಟಿಸಿ ಮಾಡ್ಕೊಡ್ತೇವೆ ನಾವು ಬಜೆಟ್ ನಾಗ. ಅಂದ್ರೆ ನೀವು 6 ನಂಬರ್ ಹಾಕಿಸ್ಕೊಡ್ತೀರಿ. ಹೆಂಗಾದ್ರೆ 6 ನಂಬರ್ ಹಾಕಿಸ್ಕೊಂಡು ಹೇಳ್ರಿ. ಒಬ್ಬರು 10,000 ಕೊಟ್ಟು 12,000 ತಗೊಂಡು ಕೇಳ್ತಾರೆ. ಯಾರು ಕೊಡ್ತಾರೆ ರೈತರು? ಸರ್ಕಾರ ಸುಟ್ಟು ಅಲ್ಲ ಈ ತರ ವ್ಯವಸ್ಥೆ ಎಲ್ಲ ಎಷ್ಟು ಸಕ್ರಮ ಇತ್ತು. ಇಲ್ಲ ಸರ್, ನಾವು ಬಂದಿದ್ದು ಇಷ್ಟೇ ಸಂಬಂಧ ಬಂದಿವಿ. ನೀವು ಮನಸ್ಸು ಮಾಡೋದು ಆಗ್ತಿದ್ರೆ ಮಾಡಿ ಇಲ್ಲಿ ಹಾಗಾದ್ರೆ